ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರು ಭರ್ಜರಿ ಒಂದು ಮತಬೇಟೆಯಲ್ಲಿ ತೊಡಗಿದ್ದಾರೆ. ದೊಡ್ಡಬಳ್ಳಾಪುರ ನಗರದ ಎಲೆಪೇಟೆಯಲ್ಲಿ ಮತಯಾಚನೆ ಮಾಡಿದ್ರು. ಈ ವೇಳೆ ಮಾತಾಡಿದ ರಕ್ಷಾರಾಮಯ್ಯ, ಭಾರತ ದೇಶವನ್ನು ಕಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ರೈತರ ಬಡವರ ಪರವಾದ ಪಕ್ಷ. ಬಿಜೆಪಿ ಪಕ್ಷದ ಕಾರ್ಪೊರೇಟ್ ಸಂಸ್ಕೃತಿ, ನೋಟು ಅಮಾನ್ಯೀಕರಣ ಮಾಡಿ ಬಡವರ ಹೊಟ್ಟೆ ಮೇಲೆ ಹೊಡೆದ್ರು. ಕೋವಿಡ್ ಟೈಮಲ್ಲಿ ಸಾವಿರಾರು ಮಂದಿ ಸಾವನ್ನಪ್ಪಿದ್ರು, ಸುಳ್ಳು ಲೆಕ್ಕ ಕೊಟ್ಟರು ಅಂತ ಬಿಜೆಪಿ ವಿರುದ್ಧ ಕಿಡಿಕಾರೋದ್ರ ಮುಖಾಂತರ ಕಾಂಗ್ರೆಸ್ಗೆ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ನನಗೆ ವೋಟ್ ಮಾಡಿ ಅಂತ ಮತಯಾಚನೆ ನಡೆಸಿದ್ದಾರೆ. ಬಡವರಿಗೆ 32,000 ಮನೆಗಳು ಕೊಟ್ಟಿದ್ದಾರೆ. ಇದು ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡೋದು. ಇಂದಿರಾ ಗಾಂಧಿ ಅವರ ಸಮಯದಿಂದ ಅವಾಗ ನಮ್ಮ ಪಾಪ್ಯುಲೇಷನ್, ನಮ್ಮ ಪಾವರ್ಟಿ ರೇಟ್ ಏನಿತ್ತು ದೇಶದಲ್ಲಿ ಬರೀ 13% ಪಾವರ್ಟಿ ಲೈನ್ ಅಬವ್ ಇದ್ರು. 87% ನಮ್ಮ ದೇಶದಲ್ಲಿ ಅತಿ ಬಡವರಿದ್ರು. ಇವತ್ತು ಅದೇ ಸಂಖ್ಯೆ ನಮ್ಮ ದೇಶದಲ್ಲಿ 20% ಮಾತ್ರ ಅತಿ ಬಡವರು ಇರೋದು. ಕಾಂಗ್ರೆಸ್ ಪಕ್ಷ 47ರಿಂದ ಮಾಡ್ಕೊಂಡ್ ಬಂದಿರೋ ಕಾರ್ಯಗಳೇ ನಮ್ಮ ದೇಶವನ್ನು ಇವತ್ತು ಮೂರನೇ ಪೊಸಿಷನ್ ತಂದಿರೋದು. ಸಾವಿರಾರು ಸ್ಕೂಲ್ಗಳು, ಸಾವಿರಾರು ಕಾಲೇಜ್ಗಳು, ಸಾವಿರಾರು ಆಸ್ಪತ್ರೆಗಳು ಕಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಇವ್ರು ಬಂದು, ಈ ಪಕ್ಷದವ್ರು ಬಂದು ಒಂದು ಕಾರ್ಪೆಟ್ ಚೇಂಜ್ ಮಾಡಿ ಒಂದು ಕರ್ಟನ್ ಹಾಕಿ ದೇಶನ ಕಟ್ಟಿದ್ದು ಅಂತಾರೆ. ಇದನ್ನೆಲ್ಲ ದಯವಿಟ್ಟು ನೀವೆಲ್ಲ ಜನರಿಗೆ ತಿಳಿಸ್ಬೇಕಾಗುತ್ತೆ. ಜನರಿಗೆ ಮನೆಗೆ ಹೋಗಿ ನೀವು ಈ ಮಾತುಗಳನ್ನ ಹೇಳ್ಬೇಕಾಗುತ್ತೆ. ಒಂದು ಅಣ್ಣ ಹೇಳಿದ್ದಾರೆ, ಒಂದು ಪಿನ್ ಇಂದ ಹಿಡಿದು ನಮ್ಮ ದೇಶದಲ್ಲಿ ಅವಾಗ ಏನೋ ಮಾಡಕ್ಕೆ ನಮ್ಗೆ ಯೋಗ್ಯತೆ ಇರ್ಲಿಲ್ಲ. ಒಂದು ಪಿನ್ ಇಂದ ಹಿಡಿದು